ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಕ್ಲೈಂಟ್ ಹತ್ರ ಹೋಗ್ತೀನಿ, ಏನೇನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ಇವತ್ತು ಆ್ಯಕ್ಚುಲಿ ಆಫೀಸ್ ಹತ್ರ ಹೋಗ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಕ್ಲೈಂಟ್ ಪ್ಲೇಸ್ ಹತ್ರ ಹೋಗ್ತಾಯಿದ್ದೀನಿ. ಎಲ್ಲಿ ಅಂದರೆ ಎಮ್ ಎಸ್ ಪಾಳ್ಯದಲ್ಲಿ ಒಂದು ಸೈಟ್ ವಿಸಿಟ್ ಇದೆ ನಮ್ಮ ಬಾಲಾಜಿ ಸರ್ದು. ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಮಾಡಿಬಿಟ್ಟು 9 o'clock ಶ್ರೀಧರ್ ಅಲ್ಲೊಂದು ಸೈಟ್ ವಿಸಿಟ್ ಇದೆ ಎಮ್ ಎಸ್ ಪಾಳ್ಯದಲ್ಲಿ, ಆಫೀಸಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ. ಆ ಸೈಟ್ ವಿಸಿಟ್ ಮುಗಿಸ್ಕೊಂಡು ಬಾ ಅಂದರು. ಅದಕ್ಕೆ ಡೈರೆಕ್ಟಾಗಿ ಮನೆಯಿಂದನೇ ಸೈಟ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಲೈಕ್ ಎಲೆಕ್ಟ್ರಿಷಿಯನ್ನು, ವೆಲ್ಡರ್ದು ಇಬ್ಬರದು ನೆಸೆಸಿಟಿ ಇದೆ. ಸೈಟ್ ವಿಸಿಟ್ಗೆ ಇನ್ಫಾರ್ಮ್ ಮಾಡಿದಾರಂತೆ ಬರೋದಕ್ಕೆ ಅವ್ರಿಗೂ. ಬಂದಿದ್ದರೆ ಕಸ್ಟಮರು ಮತ್ತು ವೆಲ್ಡರು, ಎಲೆಕ್ಟ್ರಿಷಿಯನ್ 3 ಜನ ಬಂದಿದ್ದರೆ ಅಲ್ಲಿ ಏನು ಮಾಡ್ಬೋದು, ಅಲ್ಲೊಂದು ಗೇಟ್ ಮೋಟ್ರ್ ಫಿಟ್ ಮಾಡಬೇಕು. ಅದಕ್ಕೆ ಅಲ್ಲಿ ವೆಲ್ಡರು, ಎಲೆಕ್ಟ್ರಿಷಿಯನ್ನು ನೆಸೆಸರಿ. ಹೋಗಿ ಅಲ್ಲಿ ಏನು ಮಾಡ್ಬೋದು, ಹೆಂಗೆ ಮಾಡಬೇಕು, ಅದಕ್ಕೇನೇನು ರಿಕ್ವೈರ್ಮೆಂಟ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅಲ್ಲಿಂದ ಮತ್ತು ಆಫೀಸ್ ಹತ್ರ ಹೋಗಬೇಕು. ಆಫೀಸ್ ಹತ್ರ ಹೋಗ್ತೀವೋ ಅಥವಾ ಅಲ್ಲಿಂದ ಬೇರೆ ಕಡೆ ಕಳಿಸ್ತಾರೋ ಗೊತ್ತಿಲ್ಲ. ಫಸ್ಟ್ ಆದರೆ ನಾವು ಎಮ್ ಎಸ್ ಪಾಳ್ಯ ಹೋಗಬೇಕು, ಕೆಲಸ ಮುಗಿಸ್ಕೊಬೇಕು. ಅದಾದಮೇಲೆ ಡಿಸೈಡ್ ಆಗುತ್ತೆ ನಾನು ಆಫೀಸ್ಗೆ ಹೋಗ್ಬೇಕಾ ಅಥವಾ ಬೇರೆ ಕ್ಲೈಂಟ್ ಹತ್ರ ಹೋಗ್ಬೇಕಾ ಅಂತ. ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ. ಬನ್ನಿ, ಆಲ್ರೆಡಿ ನಾನು ನಿಯರ್ ಎಮ್ ಎಸ್ ಪಾಳ್ಯ ಹತ್ರನೇ ಇದ್ದೀನಿ. ಎಮ್ ಎಸ್ ಪಾಳ್ಯದಲ್ಲಿ ಸೈಟ್ ವಿಸಿಟ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಅಪ್ಡೇಟ್ ಜೊತೆ ನಿಮಗೆ ಸಿಗ್ತೀನಿ. ಗಾಯ್ಸ್, ಎಮ್ ಎಸ್ ಪಾಳ್ಯದಲ್ಲಿ ಸೈಟ್ ವಿಸಿಟ್ ಕ್ಯಾನ್ಸಲ್ ಆಯಿತು. ಅಲ್ಲಿ ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂದರೆ ಇಂಜಿನಿಯರ್ ಸೆಕೆಂಡ್ ಹಾಫಲ್ಲಿ ಬರ್ತೀನಿ ಅಂದರು. 2 o'clock 2:30 ಬರ್ತೀನಿ ಅಂತ ಹೇಳಿದ್ದಾರೆ. ಆ ಟೈಮಿಗೆ ಹೋಗಬೇಕಾಗುತ್ತೆ. ನೋಡೋಣ, ರಿಕ್ವೆಸ್ಟ್ ಮಾಡಿ ಇನ್ನೊಂದು 1 hour ಎಕ್ಸ್ಟೆನ್ಷನ್ ಮಾಡೋಣ. 1 hour 1.5 hour ಎಕ್ಸ್ಟೆನ್ಷನ್ ಮಾಡಿ ಒಂದು 4 o'clock ಹಂಗೆ ಹೋಗಂಗೆ ಪ್ಲ್ಯಾನ್ ಮಾಡೋಣ ಎಮ್ ಎಸ್ ಪಾಳ್ಯಗೆ. ಯಾಕೆಂದರೆ ಇವಾಗ ನಾನು VIT ಹತ್ರ ಒಂದು ಇನ್ಸ್ಟಾಲೇಷನ್ ಪೆಂಡಿಂಗ್ ಇದೆ. VITಯಿಂದ ಒಂದು 10 kilometers ಆಗುತ್ತೆ. ಲೈಕ್ ಎಮ್ ಎಸ್ ಪಾಳ್ಯದಿಂದ ಒಂದು 30 kilometers ಆಗುತ್ತೆ ನಿಯರ್ಲಿ. ಹೋಗಿ ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಬೇಕು ಇವತ್ತು. ಅಲ್ಲೊಂದು 60-65% ಕೆಲಸ ಮಾಡಿದ್ದೆ ನಾನೇ. ಮತ್ತು ಅಲ್ಲೊಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಆಗಿತ್ತು ಅಂಥೇಳಿ ಕಂಪ್ಲೀಟ್ ಆಗಿರಲಿಲ್ಲ. ಇವತ್ತೆಲ್ಲ ವರ್ಕ್ ರೆಡಿ ಇದೆ ಅಂತೆ. ಹೋಗೋದು, ಕನೆಕ್ಷನ್ಸ್ ಎಲ್ಲ ಮಾಡೋದು, ಅಲೈನ್ಮೆಂಟ್ ಏನಾದ್ರು ಪೆಂಡಿಂಗ್ ಇದ್ದರೆ ಅದು ಮುಗಿಸ್ಕೊಬೇಕು. ಅಲೈನ್ಮೆಂಟ್ ಆಗಿಲ್ಲ, ಅಲೈನ್ಮೆಂಟ್ ಎಲ್ಲ ಮಾಡಬೇಕು. ಟೈಮ್ ಹಿಡೀತದೆ. ಮುಗಿಸ್ಕೊಂಡು ಕೆಲಸ ಆಮೇಲೆ ಅಲ್ಲಿ ಹೋಗಬೇಕು. ಈ ಸೈಟದಾದರೂ ನಿಮಗೆ ವಿಡಿಯೋ ಹಾಕ್ತೀನಿ. ನೋಡಿ ಹೆಂಗೆ ಹಾಕಿದ್ದಾರೆ. ಫುಲ್ ಸ್ಲೋ ಆಗೋಗುತ್ತೆ ಗಾಡಿನೇ ಅಲ್ಲಿ. ಪರವಾಗಿಲ್ಲ. ಏನು ಅಂದರೆ ಇಲ್ಲಿ VIT ಹತ್ರ ಲೆಫ್ಟ್ ತೊಗೊಂಡಿದ್ದಾದಮೇಲೆ ಮುಂದೆ ರೋಡು ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಮತ್ತು ಒಂದು ಸ್ವಲ್ಪ ಸರ್ಕಲ್ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಹತ್ರ ಹೋಗ್ಬಿಟ್ಟು ರೈಟಿಗೆ ಹೋದರೆ ಅಲ್ಲಿಂದ ರೋಡ್ ಚೆನ್ನಾಗಿದೆ. ಏನಂದರೆ ಸಿಂಗಲ್ ರೋಡು ಚೆನ್ನಾಗಿದೆ. ಮ್ಯಾಂಗೋ ಫಾರ್ಮ್ ಎಲ್ಲ ಇದೆ ಅಲ್ಲಿ, ಚೆನ್ನಾಗಿದೆ. ಕಾಲೇಜುಗಳಿದ್ದಾವೆ, ದೊಡ್ಡ ಸ್ಕೂಲ್ ಇದೆ ಅಲ್ಲಿ, ಚೆನ್ನಾಗಿದೆ ರೋಡು. ಅದಕ್ಕೆ ಲೈಕ್ 30 kilometers ಆದರೂ ರೋಡ್ ಚೆನ್ನಾಗಿದ್ದು, ಟ್ರಾಫಿಕ್ ಇಲ್ಲ ಅಂದರೆ ಆರಾಮಾಗೆ ಒಂದು 1 hourಲ್ಲೆಲ್ಲ ಆರಾಮಾಗಿ ಹೊರಟೋಗ್ಬೋದು. ನೀವು ಅದೇ ಟ್ರಾಫಿಕ್ಕು ಒಂದು 10 kilometer ಇತ್ತು ಅಂದ್ರೂ, ಟ್ರಾಫಿಕ್ ಇತ್ತು ಅಂದರೆ ಹೇಳೋಕ್ಕೆ ಆಗೋಲ್ಲ ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ, ಕ್ಲೈಂಟ್ ಹತ್ರ ಡೈರೆಕ್ಟಾಗಿ ಹೋಗೋಣ. ಇಲ್ಲಿಂದ ಇನ್ನೂ ಒಂದು 10 kilometers ಇದೆ, ಪರವಾಗಿಲ್ಲ. ಆದರೂ ಡೈರೆಕ್ಟಾಗಿ ಕ್ಲೈಂಟ್ ಹತ್ರ ಹೋಗ್ಬಿಟ್ಟು ಎಲ್ಲ ವರ್ಕೆಲ್ಲ ಮುಗಿಸ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ನಾನು. ಹಾಯ್ ಗಾಯ್ಸ್, VIT ಹತ್ರ ಬಂದಿದ್ನಲ್ಲ. ಲೈಕ್ VITಯಿಂದ ಒಂದು 10 kilometers ಇನ್ಸೈಡ್ ಇದೆ. ಇಲ್ಲಿ ಬಂದಿರೋ ಕೆಲಸ ಕಂಪ್ಲೀಟ್ ಆಗಿದೆ. ಫುಲ್ A to Z ಏನು ಪೆಂಡಿಂಗ್ ಇಟ್ಕೊಂಡಿಲ್ಲ. 100% ಕೆಲಸ ಕಂಪ್ಲೀಟಾಗಿ ಹ್ಯಾಂಡ್ ಓವರ್ ಆಗಿದೆ. ಆ ವಿಡಿಯೋ ಇವಾಗ ಹಾಕ್ತೀನಿ, ನೋಡ್ಕೊಂಬನ್ನಿ.
ಹೆಂಗಿದೆ ಗಾಯ್ಸ್ ವಿಡಿಯೋ? ಇಷ್ಟ ಆಯಿತಾ? ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಲೈವ್ ನಾವು ಆಟೋಮೆಟಿಕ್ ಗೇಟ್ ಅಂತೀವಿ, ಅದಕ್ಕೆಲ್ಲ ಮೋಟರ್ಸ್ ಬರುತ್ತೆ, ಮೋಟರ್ಸ್ ಫಿಟ್ ಮಾಡ್ತೀನಿ. ಮೋಟರ್ಸ್ ಎಲ್ಲ ತೋರಿಸೋಂಗಿಲ್ಲ ಬಿಕಾಸ್ ಆಫ್ ಕಾಪಿರೈಟ್ ಇಶ್ಯೂ ಆಗುತ್ತೆ. ಯಾಕಂದರೆ ನಮ್ಮ ಆಫೀಸ್ದು ಲೈಕ್ ಲೋಗೋ ಇರುತ್ತಲ್ಲ, ನಮ್ಮ ಆಫೀಸ್ದು ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದಾಗ ಕಷ್ಟ ಆಗುತ್ತೆ. ಅದು ಕಾಣಿಸಿದ್ರೂ ಬ್ಲರ್ ಮಾಡಿಬಿಟ್ಟೆ ಹಾಕ್ಬೇಕು ನಾನು ಆ ಥರ, ಯಾಕಂದರೆ ರಿಸ್ಕ್ ಬೇಡ ಅಂತ ಅಷ್ಟೇನೇನಿಲ್ಲ. ಸ್ಟಾರ್ಟಿಂಗ್ ಬೇರೆ ಇನ್ನು ಇವಾಗ ತಾನೇ ಲೈಕ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಸ್ಟ್ರೈಕ್ ರೇಟ್ ಬಿಡೋದು ಮತ್ತು ಚಾನಲ್ ಏನಾರ ಪ್ರಾಬ್ಲಮ್ ಆಗೋದು ಅದೆಲ್ಲ ನನಗೆ ಇಷ್ಟ ಇಲ್ಲ. ಅದರಲ್ಲಿ ನಮಗೆ ಒಂದು ಮ್ಯಾನ್ಯುವಲ್ ಕೀ, ಒಂದು 2 ರಿಮೋಟು, ಒಂದು ಪೇರ್ ಸೆನ್ಸರು, ಮೋಟರು, ಟ್ರ್ಯಾಕು ಎಲ್ಲ ಬರುತ್ತೆ. ಅದನ್ನು ಆ ಟ್ರ್ಯಾಕ್ನೆಲ್ಲ ನಾವು ವೆಲ್ಡರ್ ಕೈಯಲ್ಲಿ ಯಾವ ಥರ ಬೇಕು ಅಂತ ವೆಲ್ಡ್ ಮಾಡಿಸ್ತೀವಿ. ಮೋಟರೆಲ್ಲ ಕೂರಿಸ್ಬಿಟ್ಟು ಅಲೈನ್ಮೆಂಟ್ ಮಾಡಬೇಕಾಗುತ್ತೆ. ಅದೊಂದೇ ಅಲ್ಲ, ಇನ್ನೂ ತುಂಬ ಇದ್ದಾವೆ ಪ್ರಾಡಕ್ಟ್ ನಮ್ಮ ಹತ್ರ. ಒಂದೊಂದೇ ರಿವೀಲ್ ಮಾಡೋಣ. ಒಂದೊಂದೇ ಎಲ್ಲೆಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಒಂದೇ ಸತಿ ಎಲ್ಲ ಹೇಳ್ಬಿಟ್ರೆ ಅರ್ಥ ಆಗೋಲ್ಲ. ಈ ಥರದ್ದು ಯಾರಿಗಾದ್ರು ನಿಮಗೂ ಬೇಕು, ನಿಮ್ಮ ಮನೆಗಳಿಗೂ ಹಾಕಿಸ್ಕೊಬೇಕು ಅಂದರೆ ಡೈರೆಕ್ಟಾಗಿ DM ಮಾಡಿ, ನನಗೆ ತೊಂದರೆ ಇಲ್ಲ. ನನ್ನ ಆಫೀಸ್ ಕಡೆಯಿಂದ ಲೈಕ್ ಡಿಸ್ಕೌಂಟಲ್ಲಿ ಮಾಡಿಸ್ಕೊಡ್ತೀನಿ. ಮೈನ್ ಪ್ರಾಡಕ್ಟ್ ಡಿಸ್ಕೌಂಟಲ್ಲಿ ಕೊಡಿಸ್ತೀನಿ. ಅದು ಇನ್ಸ್ಟಾಲೇಷನ್ ಚಾರ್ಜಸ್ ಏನಿದೆಯೋ ಅದು ನಾರ್ಮಲಾಗಿ ಇದ್ದೇ ಇರುತ್ತೆ, ಅದರಲ್ಲಿ ಡಿಸ್ಕೌಂಟ್ ಆಗೋಲ್ಲ. ಪ್ರಾಡಕ್ಟ್ ಮೇಲಂತೂ ಸ್ವಲ್ಪ ಡಿಸ್ಕೌಂಟ್ ಖಂಡಿತ ಇಸ್ಕೊಡ್ತೀನಿ ನಾನು, ಅದೊಂದು ಕಾನ್ಫಿಡೆನ್ಸ್ ಇದೆ. ಅದ್ರದ್ದು ವೀಡಿಯೋ, ಆ ಗೇಟದ್ದು ವೀಡಿಯೋ ಏನು ಅನ್ನಿಸ್ತು ಅನ್ನೋದೊಂದು ಕಮೆಂಟ್ ಹಾಕಿ ನನಗೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ನಿಮ್ಗೆ ಯಾವ ಥರ ಲೈಕ್ ಆ ಥರದ್ರಲ್ಲಿ ಇನ್ನೂ ಯಾವುದಾದ್ರೂ ನಿಮಗೆ ವೀಡಿಯೋ ಬೇಕು ಆ ಥರ ಗೇಟುಗಳದ್ದು ಅಂದರೂ ನನಗೆ ಮೆಸೇಜ್ ಮಾಡಿ. ಆ ಥರದ್ದು ಇನ್ನೂ ಲೈಕ್ ತುಂಬ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಹೋದಾಗ ಅದು ಕಡೆ ಇನ್ಸ್ಟಾಲೇಷನ್ಗೆ ಆಗಿರಲಿ, ಸರ್ವಿಸ್ಗೆ ಆಗಿರಲಿ ಹೋದಾಗ ನಿಮಗೆ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಅದೆಲ್ಲ ಅಣ್ಣ ನೋಡು 4 ಜನ ಕೂತ್ಕೊಂಡು ಇದ್ರ ಮೇಲೆ ಓಡಿಸ್ತಾ ಇದ್ದಾನೆ ಅಣ್ಣ, ಟ್ಯಾಂಕ್ ಮೇಲೆ. ಓಡ್ಸೋಕ್ಕಾಗಲ್ಲ, ಏನಿಲ್ಲ, ಏನಕ್ಕೆ ಬೇಕು ಅವ್ರಿಗೆ ಅದೆಲ್ಲ. ಎಲ್ಲಿದ್ವಿ ನಾವು? ವರ್ಕಲ್ಲಿದ್ವಿ. ಆ ಥರದ್ದು ನಿಮಗಿನ್ನ ಯಾವುದಾದ್ರೂ ಬಗ್ಗೆ ಲೈಕ್ ಎಂಟ್ರನ್ಸ್ ಆಟೋಮೇಷನ್ಸ್ ಯಾವುದೇ ಏನೇ ಡೌಟ್ ಇದ್ದರೂ ಮೆಸೇಜ್ ಮಾಡಿ, ನಾನು ಅದರದ್ದೊಂದು ರಿಲೇಟೆಡ್ ವೀಡಿಯೋನೇ ಮಾಡಾಕ್ತೀನಿ ಪ್ರಾಪರಾಗಿ. ಯಾಕಂದರೆ ಅದರದ್ದು ಟೆಕ್ನಿಷಿಯನ್ಸ್ ನಾನು, ಎಲ್ಲ ಗೊತ್ತಿದೆ ಅದರದ್ದು. ಗೇಟ್ ಮೋಟರ್ಸು ತುಂಬ ಪ್ರಾಡಕ್ಟ್ ಇದ್ದಾವೆ, ಒಂದೊಂದೇ ಈಗ ರಿವೀಲ್ ಮಾಡೋಣ, ಒಂದೇ ಸತಿ ಎಲ್ಲ ಬೇಡ. ಮನೆಗೆ ಹೊರಡ್ತಾಯಿದ್ದೀನಿ, ಬನ್ನಿ ಮನೆಗೆ ಹೊರಡೋಣ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಬಿಸಿಲಲ್ಲೇ ಇದ್ದೆ ಸ್ವಲ್ಪ ಹೊತ್ತು, ಅಲ್ಲಿ ಸಿಕ್ಕಾಪಟ್ಟೆ ಇದ್ದಿತ್ತು, ಅಲ್ಲಿ ಕೆಲಸ ಮಾಡೋಕ್ಕೆ ಇದಾಗ್ತಾ ಇರಲಿಲ್ಲ, ಪ್ರಾಬ್ಲಮ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಕರೆಂಟ್ ಹೋಗ್ತಾಯಿತ್ತು ಕ್ಲೈಂಟ್ ಪ್ಲೇಸಲ್ಲಂತೂ. 5 ನಿಮಿಷ ಕರೆಂಟ್ ಬಂದರೆ ಅರ್ಧ ಗಂಟೆ ಕರೆಂಟ್ ಬರ್ತಾ ಇರಲಿಲ್ಲ. 5 ನಿಮಿಷ ಕರೆಂಟ್ ಇದ್ದರೆ ಅರ್ಧ ಗಂಟೆ ಕರೆಂಟ್ ಇರೋಲ್ಲ. ಈ ಸಿಕ್ಕಾಪಟ್ಟೆ ಆಟಾಡಿಸ್ಬಿಡ್ತೀವಿ ಇವತ್ತಂತ ಕರೆಂಟು, ಅದರಿಂದ ಇಷ್ಟೊಂದು ಡಿಲೇ ಆಯಿತು. ಆ್ಯಕ್ಚುಲಿ MS ಪಳ್ಳಿಗೆ ಹೋಗಿದ್ನಲ್ಲ ಸೈಟ್ ವಿಸಿಟ್ಗೆ, ಆ ಕ್ಲೈಂಟ್ ಹತ್ರ ಕೂಡ ಹೋಗೋಕ್ಕಾಗಿಲ್ಲ ಇವತ್ತು. ಮತ್ತು ನಾಳೆ ಮಾರ್ನಿಂಗ್ ಅಲ್ಲಿಗೆ ಹೋಗಬೇಕಾಗುತ್ತೆ. ಇನ್ನು ಕನ್ಫರ್ಮೇಷನ್ ಬಂದಿಲ್ಲ, ಬಂದರೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಅಲ್ಲಿಂದ ಇನ್ನೊಂದು ಕ್ಲೈಂಟ್ ಹತ್ರಕ್ಕೆ ಬೇರೆ ಹೋಗಬೇಕು, ಅದು ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ. ಎಲ್ಲನೂ ಕನ್ಫರ್ಮೇಷನ್ ಬಂದರೆ ಹಂಗೆ ಡೈರೆಕ್ಟಾಗಿ ಹೋಗೋದಾ ಅಥವಾ ಆಫೀಸ್ಗೆ ಹೋಗ್ಬಿಟ್ಟು ಹೋಗೋದಾ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದು ಮೇಯ್ನು ಗೊತ್ತಿಲ್ಲ. ನೋಡೋಣ, ನಾಳೆ ಬೆಳಗ್ಗೆ ಡಿಸೈಡ್ ಆಗುತ್ತೆ ಅದೆಲ್ಲ. ನಾಳೆ ಬೆಳಗ್ಗೆ ಎದ್ದ ಮೇಲೆ ನಾವು ಆಫೀಸ್ಗೆ ಹೋಗೋ ಟೈಮಲ್ಲಿ ತಿಳ್ಕೊಂಡು ಹೋಗಬೇಕು ಅದೆಲ್ಲ, ಅಥವಾ ಆಫೀಸ್ಗೆ ಹೋದ್ಮೇಲೆ ತಿಳ್ಕೊಬೇಕು. ಇವಾಗಲೇ ಅದರದ್ದೆಲ್ಲ ಹೆಡ್ಡೇಕ್ ಹಾಕ್ಕೊಂಬಾರ್ದು ನಾವು. ಇವಾಗ ಆಫೀಸ್ ಕೆಲಸ ಮುಗೀತಾ, ಕಂಪ್ಲೀಟ್ ಅಷ್ಟೇ ನಮಗೆ. ಈ ಟೋಟಲ್ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ಥರ ಯಾರ್ದಾರಿಗೂ ಗೇಟ್ ರಿಲೇಟೆಡ್ ವಿಡಿಯೋ ಬೇಕಾದರೆ ಅವ್ರಿಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು.